ನಮಸ್ತೆ. 13/7/2026 ಸೋಮವಾರ ದಿನ ಸೂರ್ಯೋದಯ 6 ಗಂಟೆಗೆ. ಇದರಲ್ಲಿ ವಿಶೇಷವಾಗಿ ಇವತ್ತು ತಿಥಿಯನ್ನು ನೋಡೋಣ. ಚತುರ್ದಶಿ ಅನ್ನುವ ತಿಥಿ 6 ಗಂಟೆ 49 ನಿಮಿಷ ಸಂಜೆವರೆಗಿದೆ. ಆನಂತರ ಬರೋದು ಅಮಾವಾಸ್ಯೆ. ಈ ಅಮಾವಾಸ್ಯೆಯು ಸಂಜೆ 6:49ಕ್ಕೆ ಮುಗೀತದೆ. ಇವತ್ತಿನ ನಕ್ಷತ್ರ ಆರುದ್ರ. ರಾತ್ರಿ ಅಂದರೆ ಲೇಟ್ ನೈಟ್ 2:51ವರೆಗಿದೆ. ಆನಂತರ ಬರೋದು ಪುನರ್ವಸು ನಕ್ಷತ್ರ. ಎರಡು ನಕ್ಷತ್ರವು ಅಶುಭವಾಗಿದೆ. ವಿಶೇಷವಾಗಿ ಪುನರ್ವಸು ನಕ್ಷತ್ರವನ್ನು ಶುಭ ನಕ್ಷತ್ರ ಅಂತಂತೀವಿ. ಇವತ್ತು ಬರುವ ತಿಥಿ ನಕ್ಷತ್ರ ವಾರ ಯೋಗಗಳೆಲ್ಲ ಕೂಡಿ ಬಂದರೆ ಅಶುಭವಾಗಿರೋದರಿಂದ, ಅಶುಭ ಅಂದರೆ ಎಲ್ಲವೂ ಅಶುಭವೇ. ಯಾವ ಕಾರ್ಯ ಮಾಡಿದ್ರು ಅದರಲ್ಲಿ ಅಷ್ಟು ಅನುಕೂಲತೆ ಇಲ್ಲ. ಎಚ್ಚರ. ಇವತ್ತು ದಿನವೆಲ್ಲ ಮಿಥುನ ರಾಶಿ ಇದೆ. 6ರಿಂದ 10:58ವರೆಗೂ ಆರುದ್ರ ನಕ್ಷತ್ರ 1ನೇ ಪಾದ. ಆನಂತರ ಸಂಜೆ 4:16ವರೆಗೂ 2ನೇ ಪಾದ ಆರುದ್ರ ನಕ್ಷತ್ರ. ಸಂಜೆ 4:16 ಮೇಲೆ ರಾತ್ರಿ 9:33ವರೆಗೂ ಆರುದ್ರ ನಕ್ಷತ್ರ 3ನೇ ಪಾದ ಬರುತ್ತದೆ. ಆನಂತರ ಆರುದ್ರ ನಕ್ಷತ್ರ 4ನೇ ಪಾದ ಲೇಟ್ ನೈಟ್ ಅಂದರೆ ರಾತ್ರಿ 2:51ವರೆಗಿದೆ. ಇಷ್ಟಕ್ಕೆ ಆರುದ್ರ ನಕ್ಷತ್ರವೇ ಮುಗಿತದೆ. ಹಾಗಾಗಿ ಇವತ್ತು ಆರುದ್ರ ನಕ್ಷತ್ರದ 4 ಪಾದಗಳು ಇವತ್ತಿದೆ. ಆನಂತರ ಬರೋದು ಪುನರ್ವಸು ನಕ್ಷತ್ರ ಅಂದರೆ ರಾತ್ರಿ 2:51ನ ಮೇಲೆ, ಅದು 1ನೇ ಪಾದವಿದೆ. ನಾಳೆನೂ ಇದರಲ್ಲಿ ಉಳಿಕೆ ಇದೆ. ಇವತ್ತು ರಾಹುಕಾಲ 7:37ರಿಂದ 9:13. ಯಮಗಂಡ ಕಾಲ ಇರೋದು 10:49ರಿಂದ 12:25. ಇಷ್ಟೆಲ್ಲ ಇದೆ. ಇದರಲ್ಲಿ ನಾವು 100% ಶುಭ ಸಮಯ ಅಂತ ಅದರಲ್ಲಿ ವೆಟ್ ಮಾಡಿದ್ದೀವಿ. ಅದೇ ಥರ 100% ಅಶುಭ ಸಮಯ ಅಂತ ಅದನ್ನು ವೆರೈಟೀಸ್ ಆಗಿ ನಾವು ಸಪ್ರೇಟ್ ಮಾಡಿದ್ದೀವಿ. ಇದರಲ್ಲಿ ತಿಳ್ಕೊಂಡು ಕೆಲವು ಕಾರ್ಯಗಳನ್ನು ಎಮರ್ಜೆನ್ಸಿಗೆ ಮಾತ್ರ ಮಾಡಬಹುದು ಇವತ್ತು. ಹಂಗಾಗಿ ಶುಭ ಕಾರ್ಯಗಳೆಲ್ಲ ಮಾಡೋಕ್ಕೆ ಇವತ್ತಿನ ದಿನ ಉತ್ತಮವಾಗಿಲ್ಲ. ಫಸ್ಟೇ ನಾವು ಅಂದ್ವಿ 2 ನಕ್ಷತ್ರವು ಅಶುಭವಾಗಿದೆ. ಅಂದರೆ ಆರುದ್ರ ನಕ್ಷತ್ರ ಇರುವವರೆಗೂ ಮೃತ್ಯು, ಪುನರ್ವಸು ನಕ್ಷತ್ರ ಬಂದ ಮೇಲೆ ಅಶುಭ. ಹಂಗಾಗಿ ಆರುದ್ರ ಮತ್ತು ಪುನರ್ವಸು ನಕ್ಷತ್ರದ ಸ್ವಲ್ಪ ಶಾಂತಿ ಅಥವಾ ಪರಿಹಾರ ಅಥವಾ ಧ್ಯಾನಗಳನ್ನು ಮಾಡ್ಕೋಬೋದು, ಉತ್ತಮವಾಗಿರುತ್ತದೆ. ಇದರಲ್ಲಿ 100% ಶುಭ ಸಮಯ ನೋಡೋಣ. ಇದು ಎಮರ್ಜೆನ್ಸಿಗೆ ಮಾತ್ರನೇ. ಸರ್ಕಾರಿ ಆರ್ಡರ್, ಕೋರ್ಟ್ ಆರ್ಡರ್, ಬ್ಯಾಂಕ್ ವರ್ಕ್ಗಳು ಇಂಥದಕ್ಕೆ ಮಾತ್ರ. 6ರಿಂದ 7:35, 9:15ರಿಂದ 10:47, ಮಧ್ಯಾಹ್ನ 2:32ರಿಂದ 3:23, ಸಂಜೆ ಅಂದರೆ 6 ಗಂಟೆ 51 ನಿಮಿಷದ ಮೇಲೆ ರಾತ್ರಿ 12:24, ರಾತ್ರಿ 1:50 ಮೇಲೆ ಬೆಳಗ್ಗೆವರೆಗೂ ಶುಭವಾಗಿದೆ. ಇದೇ ಎಮರ್ಜೆನ್ಸಿಗೆ. ಇವತ್ತು ಬೆಳಿಗ್ಗೆ 7:37ರಿಂದ 9:13ವರೆಗೂ ರಾಹುಕಾಲ, 10:49ರಿಂದ 12:25ವರೆಗೂ ಯಮಗಂಡ ಕಾಲವಿದೆ. 12:51ನ ಮೇಲೆ 1:42ವರೆಗೂ ದುರ್ಮುಹೂರ್ತ. ಅಂದರೆ ಯಾವ ಮುಹೂರ್ತ ಕಾರ್ಯಗಳು ಈ ಸಮಯದಲ್ಲಿ ಮಾಡಬಾರದು. ಮತ್ತು 1:06ರಿಂದ 2:30ವರೆಗೂ ನಕ್ಷತ್ರ ವಿಷಘಟ್ಟಿಕಾ ಕಾಲ ಅಂತ. ಹಂಗಾಗಿ ಈ ಸಮಯದಲ್ಲಿ ಆರುದ್ರ ನಕ್ಷತ್ರದವರು ಸ್ವಲ್ಪ ಗಮನ ಕೊಡಬೇಕು. ಮಧ್ಯಾಹ್ನ 3:25ರಿಂದ ಸಂಜೆ 4:16ವರೆಗೂ ದುರ್ಮುಹೂರ್ತ. ರಾತ್ರಿ 4:51ರಿಂದ ಸಂಜೆ 6:49ವರೆಗೂ ಮೃತ್ಯು. ಆನಂತರ ರಾತ್ರಿ ಅಂದರೆ 12 ಗಂಟೆ 26 ನಿಮಿಷದಿಂದ 1:49ವರೆಗೂ ವಿಷಕಾಲ. ಇದರಲ್ಲಿ ಎಚ್ಚರವಾಗಿರಬೇಕು. ಈ ಸಮಯಗಳಲ್ಲಿ ಅವಾಯ್ಡ್ ಮಾಡಿ ಕೆಲವು ಕಾರ್ಯಗಳನ್ನು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.